ಸದನದಲ್ಲಿ ಗುಡುಗಿದ್ರು ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆಶಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಬೆದರಿಕೆ ಹಾಕ್ತಿದ್ದಾರೆ. ಉದ್ಯಮಿಗಳಿಗೆ, ಗುತ್ತಿಗೆದಾರರಿಗೆ ಡಿಕೆ ಧಮಕಿ ಹಾಕ್ತಿದ್ದಾರೆ. ನನ್ನ ಮುಂದೆ ಆಟ ನಡೆಯಲ್ಲ ಅಂತ ಡಿಕೆಶಿ ಧಮಕಿ ಹಾಕ್ತಿದ್ದಾರೆ. ನಾಯಕತ್ವ ಫೈಟ್ನಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಭ್ರಷ್ಟಾಚಾರ ನಿಯಂತ್ರಣ ಮಾಡ್ತೀವಿ ಅಂತ ಸಿಎಂ ಹೇಳಿಲ್ಲ. ಸದನದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟರು. ಕೋಟಿ ರೂಪಾಯಿ ಇವತ್ತು ಮಂಜುನಾಥರು ಭ್ರಷ್ಟಾಚಾರ ನಡೆದಿದೆ ಒಪ್ಕೋಬೇಕು. ಮುಖ್ಯಮಂತ್ರಿ ಕರೆದು ಮಾತಾಡಬೇಕು. ಏನಪ್ಪ ಎಲ್ಲೆಲ್ಲಿ ಈ ರೀತಿ ಕರಪ್ಷನ್ ನಡೆದಿದೆ ಇವತ್ತು ನೋಡಿ ಅಧ್ಯಕ್ಷರೇ. ಏನು ಇವತ್ತು ಎಷ್ಟು ಇವತ್ತು ನಮ್ಮ ಗುತ್ತಿಗೆದಾರರ ಬಾಕಿ ಇದೆ ಅನ್ನುವಂಥದ್ದನ್ನು ಪೂರ್ತಿ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅವರು. ಇವತ್ತು ಎಷ್ಟು 38,000 ಕೋಟಿ ರೂಪಾಯಿ ಇವತ್ತು ಬಾಕಿ ಇದೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ 13,000 ಕೋಟಿ. ಹಂಗಾದ್ರೆ ನೀರಾವರಿ ಎಲ್ಲಿ ಆಗ್ತದೆ ಅಧ್ಯಕ್ಷರೇ? ಕೃಷ್ಣಗೆ ಎಂತ ನ್ಯಾಯ ಸಿಗ್ತದೆ? ಕಾವೇರಿಗೆ ಎಂತ ನ್ಯಾಯ ಸಿಗ್ತದೆ? ಆ ಕೇಂದ್ರ ಸರ್ಕಾರ ಕೂಡ 5,000 ಕೋಟಿ ಬಗ್ಗೆನೇ ನೀವು ಚರ್ಚೆ ಮಾಡ್ತೀರಿ. ಇಲ್ಲಿ ಇನ್ನೂವರೆಗೆ ರಾಜ್ಯ ಸರ್ಕಾರದಿಂದ DPR ಕಳಿಸಿಲ್ಲ. DPR ಕಳಿಸಲಾರ್ದೇ ಸರ್ಕಾರ. ಬಳ್ಳಾರಿ ಬ್ಯಾನರ್ ಗಲಾಟೆ ಜಟಾಪಟಿ. ಸದನದಲ್ಲಿ ಬಿಗ್ ಫೈಟ್ ನಡೆಯಿತು. ಶಾಸಕ ನಾಗೇಂದ್ರ ಮತ್ತು ಜನಾರ್ದನ್ ರೆಡ್ಡಿ ಮಧ್ಯೆ ಟಾಕ್ ವಾರ್ ನಡೆದಿದೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ ಜಟಾಪಟಿ. ಶಾಸಕ ನಾಗೇಂದ್ರ ಮತ್ತು ಜನಾರ್ದನ್ ರೆಡ್ಡಿ ಮಧ್ಯೆ ಟಾಕ್ ವಾರ್. ಗಲಾಟೆಯಲ್ಲಿ ನಿಮ್ಮ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ, ಆದರೂ ನೀವು ಅದನ್ನೇ ಸಮರ್ಥನೆ ಮಾಡ್ಕೊಳ್ತೀಯಾ ಅಂತ ನಾಗೇಂದ್ರ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಹಾಕ್ತಾರೆ ಅಂತ ನಾಗೇಂದ್ರ ಹೇಳಿದರು. ಜನಾರ್ದನ್ ರೆಡ್ಡಿ ಭದ್ರತೆ ವಿಚಾರದಲ್ಲಿ ತಪ್ಪು ಹೇಳಿಕೆ ನೀಡಿದ್ದಾರೆ. ಸದನದಲ್ಲಿ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪಾತಾಳದಲ್ಲಿದ್ದರೂ ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ. ವಿಡಿಯೋ ಇದೆ, ಮತ್ತೆ ನೋಡುವ. ಇಲ್ಲಿ ಚರ್ಚೆ ಮಾಡ್ರೆ ಆಗ್ತಾ ಇದ್ದಾನಲ್ಲ, ಏನ್ ಮಾತಾಡ್ತೀರಿ ನೀವು? ಸರ್ಕಾರ ಎಲ್ಲಿ ಹುಡುಕ್ತಾರೆ? ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ. ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ ಸದನಕ್ಕೆ ಶ್ರೀರಾಮುಲು ಅವ್ರ ಬಗ್ಗೆ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನಿನ್ನ 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ನಾಳೆ ನೀನ್ ಏನಾಗ್ತಿದ್ದ